ರಾಜ್ಯದ ನಾನಾ ಕಡೆಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೆಸೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಆದರೆ ಆ ಹಿಂದೂ ಸಮಾಜೋತ್ಸವದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡುವ ಯಾವೊಬ್ಬ ಮುಖಂಡರಿಗೂ ಅವಕಾಶ ಕೊಡಬಾರದು ಅಂತ ಹೇಳಿ ನಾನಾ ಜಿಲ್ಲೆಗಳ ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ. ಅದರ ಭಾಗವಾಗಿ ಪ್ರಮೋದ್ ಮುತಾಲಿಕ್ ವಿರುದ್ಧ ನಿರ್ಬಂಧದ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಕೆರೆಗೋಡು ಹಿಂದೂ ಸಮಾಜೋತ್ಸವಕ್ಕೆ ಮುತಾಲಿಕ್ ಅವರಿಗಿಲ್ಲ ಪ್ರವೇಶ. ಪ್ರಮೋದ್ ಮುತಾಲಿಕ್ ವಿರುದ್ಧ ನಿರ್ಬಂಧದ ಅಸ್ತ್ರ. ಕೆರೆಗೋಡಿನಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಮುತಾಲಿಕ್ ಪ್ರಮುಖ ಅಥವಾ ಮುಖ್ಯ ಅತಿಥಿಯಾಗಿದ್ರು. ಆದರೆ ಅವರಿಗೆ ಈಗ ನಿರ್ಬಂಧವನ್ನ ವಿಧಿಸಲಾಗಿದೆ. ನಿರ್ಬಂಧದ ಆದೇಶವನ್ನು ಕೊಟ್ಟ ಆ ಭಾಗದ ಜಿಲ್ಲಾಡಳಿತ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕೋದಕ್ಕೆ ಡಿಸಿ ನಿರ್ಧಾರ. ವಿವಾದಾತ್ಮಕ ಭಾಷಣ ಮಾಡುವವರ ಮೇಲೆ ಹದ್ದಿನ ಕಣ್ಣು. ನಿಯಮ ಮೀರಿ ಒಂದು ವೇಳೆ ಕೆರೆಗೋಡು ಪ್ರವೇಶ ಮಾಡಿದ್ದೇ ಆದಲ್ಲಿ ಮುತಾಲಿಕ್ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಡಲಾಗಿದೆ ನೋಟಿಸ್ ಮುಖೇನ. ಹೋದ ಕಡೆಯಲ್ಲೆಲ್ಲ ಪ್ರಚೋದನಾಕಾರಿ ಭಾಷಣ ಕೊಡುತ್ತಾ ಇದ್ದ ಕೆಲ ವಿವಾದಾತ್ಮಕ ಭಾಷಣಕಾರರು, ಆ ಪೈಕಿ ಪ್ರಮೋದ್ ಮುತಾಲಿಕ್ ಅವರಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಕೆರೆಗೋಡು ಹಿಂದೂ ಸಮಾಜೋತ್ಸವಕ್ಕೆ ಮುತಾಲಿಕ್ಗಿಲ್ಲ ಪ್ರವೇಶ. 2 ದಶಕಗಳಿಂದ ರಾಜ್ಯದ ನಾನಾ ಕಡೆಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಂತಹ ಪ್ರಮೋದ್ ಮುತಾಲಿಕ್ ಮೂಡಿಗೆರೆ ಎನ್ನುವಂತಹ ಪ್ರದೇಶದಲ್ಲಿ ಮೋಟಮ್ಮ ಶಾಸಕರಾಗಿದ್ದಾಗ ಇದೇ ಪ್ರಮೋದ್ ಮುತಾಲಿಕ್ ಅವರಿಗೆ ಆ ಭಾಗಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಅಂದ್ರೆ ಇವರು ಹೋದ ಕಡೆಯಲ್ಲೆಲ್ಲ ಒಂದು ಭಾಷಣ ತಿಂಗಳಾದ್ಯಂತ ಚರ್ಚೆಯಾಗುತ್ತೆ. ಆ ಭಾಷಣದ ತುಣುಕುಗಳು ಹೋಗಿದ್ದ ಕಡೆಯಲ್ಲಿ ಹೇಳೋದೇನು, ಅವರು ಹಿಂಗೆ ಇವರು ಹಿಂಗೆ, ಅವರ ಆಚಾರ ಸರಿ ಇಲ್ಲ ಇವರ ಆಚಾರ ಸರಿ ಇಲ್ಲ, ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು. ಈ ವಿಚಾರವಲ್ಲದೆ ಈ ನಾಲಿಗೆ ಚಪಲಕ್ಕೊಂದಷ್ಟು ವಾಕ್ಯಗಳಿರ್ತವೆ. ಆ ವಾಕ್ಯಗಳನ್ನು ಮಾತ್ರ ಉಚ್ಚರಿಸುವಂತಹದ್ದು, ವಿವಾದಕ್ಕೀಡಾಗುವಂತಹ ವಿಚಾರಗಳನ್ನು ಹೇಳುವಂತಹದ್ದು. ಈ ವಿಚಾರಕ್ಕೆ ಈಗ ಬ್ರೇಕ್ ಹಾಕೋದಕ್ಕೆ ಈ ಹಿಂದೆ ಸರ್ಕಾರವು ಕೂಡ ದ್ವೇಷ ಭಾಷಣ ಕಾಯ್ದೆಯನ್ನು ತಂತು. ಈಗ ರಾಜ್ಯಪಾಲರ ಅಂಕಿತ ಬಾಕಿ ಇದೆ, ಅದಿನ್ನೂ ಕೂಡ ಒಂದು ಮಸೂದೆಯಾಗಿ ಜಾರಿಯಾಗಿಲ್ಲ. ಈ ನಡುವೆ ಜಿಲ್ಲಾಡಳಿತ ಕೆರೆಗೋಡ್ನಲ್ಲಿ ಹಿಂದೂ ಸಮಾಜೋತ್ಸವವನ್ನು ಏರ್ಪಾಡು ಮಾಡಲಾಗಿದೆ. ಅಲ್ಲೊಂದಷ್ಟು ಹಿಂದೂ ಮುಖಂಡರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆ ಪೈಕಿ ಪ್ರಮೋದ್ ಮುತಾಲಿಕ್ ಅವರ ಹೆಸರು ಕೂಡ ಇತ್ತು. ಮುತಾಲಿಕ್ ಆ ಕಾರ್ಯಕ್ರಮಕ್ಕೆ ಹೋಗಬಾರದು ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ಈಗ ಅದರ ವಿರುದ್ಧವೆಲ್ಲ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಿಂದೂ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮಗಳಲ್ಲಿ ಹಿಂದೂ ಜಾಗೃತಿ ಮೂಡಿಸುವಂತಹ ಭಾಷಣವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಹಿಂದೂ ವಿರೋಧಿಗಳು. ಹೀಗೆ ನಾನಾ ಅರ್ಥಗಳಲ್ಲಿ ಆಕ್ರೋಶಗಳು ಸ್ಫೋಟಗೊಂಡಿದೆ. ನೀವು ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸೋದ್ರಲ್ಲಿ ಯಾರಿಗೂ ಸಮಸ್ಯೆಗಳಿಲ್ಲ. ಹಿಂದೂ ಸಮಾಜದ ಬಗ್ಗೆ ಮಾತನಾಡಬಹುದು, ಸಮಾಜದ ಏಳಿಗೆಯ ಬಗ್ಗೆ ಮಾತನಾಡಬಹುದು, ಹಿಂದೂ ದೇವಸ್ಥಾನಗಳ ಪುನರುತ್ಥಾನ ಜೀರ್ಣೋದ್ಧಾರದ ಬಗ್ಗೆ ಮಾತನಾಡಬಹುದು. ರಾಜ್ಯಗಳಲ್ಲಿ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗದೆ ಹಾಗೆ ಉಳ್ಕೊಂಡಿದ್ದಾವೆ. ಆ ತರಹದ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಏನಾದರೂ ಒಂದು ಭಾಷಣವನ್ನು ಮಾಡ್ಬೋದು, ಅದರಲ್ಲಿ ತೊಂದರೆ ಇಲ್ಲ. ಆದರೆ ಮನುಷ್ಯನ ನಡುವೆ ದ್ವೇಷ ಹುಟ್ಟು ಹಾಕುವಂತಹ ಭಾಷಣಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಕೊಡಕೂಡ್ದು. ಮನುಷ್ಯನ ಮನಸ್ಸಿಗೆ ಮಾನವೀಯತೆ ಎನ್ನುವಂಥ ಅಮೃತವನ್ನು ಚೆಲ್ಲಬೇಕೇ ಹೊರತಾಗಿ ದ್ವೇಷ ಹುಟ್ಟು ಹಾಕುವಂತಹ ಒಂದು ತರಹದ ಪ್ರಚೋದನಾತ್ಮಕ ಪ್ರವೋಕ್ ಮಾಡಬಹುದಾದಂತಹ ವಿಚಾರಗಳನ್ನು ಅವರ ಮನಸ್ಸಿಗೆ ತುರುಕಬಾರದು. ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ತರುಣರ ಕಿವಿಗಳಿಗೆ ಬಿಸಿ ನೆತ್ತರಿನ ಪದಗಳನ್ನು ಹೇಳುವಾಗ ಅವರು ಹಾದಿ ತಪ್ಪೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ತರಹದ ಪ್ರಚೋದನಾತ್ಮಕ ಭಾಷಣಕ್ಕೆ ಬ್ರೇಕ್ ಹಾಕೋದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಪ್ರಮೋದ್ ಮುತಾಲಿಕ್ಗೆ ನಿರ್ಬಂಧವನ್ನು ವಿಧಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.